ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ರಾಮಲಿಂಗಾರೆಡ್ಡಿ ಮನವೊಲಿಕೆಗೆ ಬಿಕೆ ಹರಿಪ್ರಸಾದ್ ಯತ್ನ. ರಾಮಲಿಂಗಾರೆಡ್ಡಿಗೆ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಕರೆ ಮಾಡಿ ಮಾತನಾಡಿರೋದು. ರಾಮಲಿಂಗಾರೆಡ್ಡಿ ಜೊತೆಗೆ ಬಿಕೆ ಹರಿಪ್ರಸಾದ್ ಮಾತುಕತೆ ನಡೆಸಿದ್ದಾರೆ. ಅವರು ಕೂಡ ಮನವೊಲಿಸೋದಕ್ಕೆ ಟ್ರೈ ಮಾಡಿದ್ದಾರೆ. ದುಡುಕಿನ ನಿರ್ಧಾರ ಮಾಡಬೇಡಿ, ರಾಜೀನಾಮೆ ಹಿಂಪಡಿರಿ ಅಂತ ಹೇಳಿದ್ದಾರೆ. ರಾಮಲಿಂಗಾರೆಡ್ಡಿ ಮನವೊಲಿಕೆಗೆ ಬಿಕೆ ಹರಿಪ್ರಸಾದ್ ಅವರು ಯತ್ನಿಸಿರೋದು. ದುಡುಕಿನ ನಿರ್ಧಾರ ತೆಗೆದುಕೊಳ್ಬೇಡಿ, ರಾಜೀನಾಮೆ ಪತ್ರವನ್ನ ವಾಪಸ್ ಪಡಿರಿ. ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರು ರಾಮಲಿಂಗಾರೆಡ್ಡಿ ಅವರಿಗೆ ಕರೆ ಮಾಡಿ ಮಾತನಾಡಿರೋದು. ಇಷ್ಟು ದುಡುಕಿನ ನಿರ್ಧಾರ ಬೇಡ, ರಾಜೀನಾಮೆ ಪತ್ರ ವಾಪಸ್ ಪಡ್ಕೊಳ್ಳಿ, ಇನ್ನು ಟೈಮ್ ಇದೆ, ಮಾತಾಡೋಣ ಅಂತೇಳಿ ಹೇಳಿದ್ದಾರೆ. ಬಟ್ ಬಿಕೆ ಹರಿಪ್ರಸಾದ್ ಅವರ ಮನವೊಲಿಕೆಗೆ ಭಕ್ತಾರ ರಾಮಲಿಂಗಾರೆಡ್ಡಿ ರಾಜೀನಾಮೆ ಪತ್ರ ಈಗಾಗಲೇ ಕೊಟ್ಟಿದ್ದಾಗಿದೆ, ಅಂಗೀಕಾರಗೊಳ್ಳೋದೊಂದು ಬಾಕಿ. ಬಟ್ ಅದನ್ನ ವಾಪಸ್ ತೆಗೆದುಕೊಳ್ಳಿ ಅಂತ ಬಿಕೆ ಹರಿಪ್ರಸಾದ್ ಅವರು ಅವರಿಗೆ ಮಾತನಾಡಿ ಸಲಹೆ ಕೊಟ್ಟಿದ್ದಾರಂತೆ. ಬಿಕೆ ಹರಿಪ್ರಸಾದ್ ಅವರ ಪ್ರಯತ್ನ ಆದ್ರೂ ಸಕ್ಸಸ್ ಆಗುತ್ತಾ? ರಾಮಲಿಂಗಾರೆಡ್ಡಿ ಅವರು ನೀವು ಗಮನಿಸ್ತಾ ಇದ್ದೀರಿ ಸುದ್ದಿಗೋಷ್ಠಿಯಲ್ಲಿ, ಅವರು ಪೂರ್ತಿ ಬೇಸರದಲ್ಲಿದ್ದಾರೆ. ನನ್ಗೆ ಯಾವ ಖಾತೆನೂ ಬೇಡವೇ ಬೇಡ, ಸಚಿವ ಸ್ಥಾನನೇ ಬೇಡ ಬಿಡಿ, ಶಾಸಕನಾಗಿ ಇದ್ಬಿಡ್ತೀನಿ ಸಾಕು ಅಂತ. ರಾಮಲಿಂಗಾರೆಡ್ಡಿ ಅವರಿಗೆ ಅವರ ಮನವೊಲೈಕೆಗೆ ಅಂತ ಬಿಕೆ ಹರಿಪ್ರಸಾದ್ ಕೂಡ ಟ್ರೈ ಮಾಡಿದ್ದಾರೆ. ಖಾತೆ ಬಗ್ಗೆ ಎಲ್ಲರ ಜೊತೆನೂ ಮಾತನಾಡೋಣ ಅಂತ ಹೇಳಿದ್ದಾರಂತೆ. ಈಗ ದುಡುಕಿನ ನಿರ್ಧಾರ ಮಾಡೋದು ಬೇಡ, ರಾಜೀನಾಮೆಯನ್ನ ಹಿಂಪಡಿರಿ, ರಾಮಲಿಂಗಾರೆಡ್ಡಿ ಅವರಿಗೆ ಬಿಕೆ ಹರಿಪ್ರಸಾದ್ ಹೇಳಿರುವಂತ ಮಾತುಗಳು. ಬಟ್ ಇದೆಲ್ಲದಕ್ಕೂ ಕೂಡ ಅವರ ಪಟ್ಟನ್ನ ಸಡಿಲಿಸಿ ಮನ ಓಲೈಕೆ ಆಗುತ್ತಾ ಗೊತ್ತಿಲ್ಲ. ಹೈಕಮಾಂಡ್ ನಾಯಕರು ಯಾರಾದ್ರೂ ಕರೆ ಮಾಡಬಹುದಾ? ಈ ಒಂದು ಡೆವಲಪ್ಮೆಂಟ್ ಅನ್ನ ಗಮನಿಸಿ. ಈಗಾಗಲೇ ಅವ್ರು ರಾಜೀನಾಮೆ ಕೊಟ್ಟಿದ್ದಾಗಿದೆ, ಹಾಗಾಗಿ ಹೈಕಮಾಂಡ್ ನಾಯಕರು ಯಾರಿಂದ ಆದ್ರೂ ಕರೆ ಬರ್ಬೋದಾ? ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, ಕೆ.ಸಿ. ವೇಣುಗೋಪಾಲ್ ಅವರೆಲ್ಲರಿಗೂ ಕೂಡ ಈ ಸುದ್ದಿ ರೀಚ್ ಆಗಿರುತ್ತೆ. ಏನಿಂತ ಎಡವಟ್ಟಾಗೋಯ್ತಲ್ಲ ಅಂತ. ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಅಂತ ಯಾರು ಅನ್ಕೊಂಡಿರ್ಲಿಲ್ವೇನೋ. ಜಲಸಂಪನ್ಮೂಲ ಖಾತೆನೂ ಕೂಡ ಪ್ರಬಲ ಖಾತೆನೆ ನಿಭಾಯಿಸ್ಕೊಂಡು ಹೋಗ್ಬಹುದು ಅಂತ ಭಾವಿಸಿದ್ರೇನೋ. ಬಟ್ ಅದು ಈಗ ತಪ್ಪಾದಂಗಾಯ್ತು. ರಾಮಲಿಂಗಾರೆಡ್ಡಿ ಅವರು ನಗರಾಭಿವೃದ್ಧಿ ಖಾತೆ ಬಿಟ್ಟು ಬೇರೆ ಯಾವುದು ಬೇಡ ಅಂತೇಳಿ ರಾಜೀನಾಮೆ ಕೊಟ್ಬಿಟ್ರು.